ಪಾರ್ಲಿಮೆಂಟರಿ ಡೆಮಾಕ್ರಸಿಯಲ್ಲಿ ಬಹಳ ಮುಖ್ಯವಾದ್ದು ಸಂಸತ್ತು. ಎಲ್ಲ ನೀತಿ ನಿರೂಪಣೆ, ಚರ್ಚೆ, ಕಾನೂನು ಎಲ್ಲ ಆಗ್ಬೇಕಾಗಿರೋದು ಸಂಸತ್ನಲ್ಲೇನೆ. ಆದ್ರೆ ಸಂಸತ್ತಿಗೆನೆ ಬರೋದಿಲ್ಲ, ನಾವು ನಾಪತ್ತೆ ಆಗ್ತೀವಿ, ಕಾಣೆ ಆಗ್ತೀವಿ ಅಂತ ಗೃಹ ಮಂತ್ರಿಗಳು, ಪ್ರಧಾನ ಮಂತ್ರಿಗಳು, ಅದು ಈ ಹೊತ್ತಲ್ಲಿ ಅನೇಕ ಸಮಸ್ಯೆಗಳಿರೋ ಹೊತ್ತಲ್ಲಿ, ಅಧಿವೇಶನ ನಡೆಯುವ ಹೊತ್ತಲ್ಲಿ ಅವ್ರು ಬರೋದಿಲ್ಲ ಅಂತಂದ್ರೆ ಇದು ಏನಂತ ತೋರಿಸುತ್ತೆ? ಇದ್ರ ಬಗ್ಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನು? ಮಂಜುಳಾ, ಮುಖ್ಯವಾಗಿ ಇಡೀ ಜಗತ್ತಿಗೆ ಗೊತ್ತಾಗಿದೆ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಮುಖ್ಯಸ್ಥರು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡುವುದಿಲ್ಲ, ಸ್ಕ್ರಿಪ್ಟೆಡ್ ಇಂಟರ್ವ್ಯೂಗಳನ್ನಷ್ಟೇ ಮಾಡ್ತಾರೆ ಅಂತ. ಹೀಗಾಗಿ ಯಾವುದೇ ಕಠಿಣ ಸಂದರ್ಭದಲ್ಲೂ ಬಂದ್ರು ಅವರು ಪಲಾಯನವಾದ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಉತ್ತರದಾಯಿತ್ವ, ಈ ಅಕೌಂಟೆಬಿಲಿಟಿ ಅಂತ ಏನ್ ಹೇಳ್ತೀವಿ, ಸರ್ಕಾರಕ್ಕೆ ಅದು ಯಾವಾಗಿಂದ ಅಧಿಕಾರಕ್ಕೆ ಬಂದಿದೆ ಅವತ್ತಿಂದ ಅಕೌಂಟೆಬಿಲಿಟಿಯಲ್ಲಿ ಎಂದು ಅವರು ಸರಿಯಾದ ರೀತಿಯಲ್ಲಿ ಪ್ರತ್ಯುತ್ತರ ನೀಡಿಲ್ಲ. ಇಲ್ಲಿವರೆಗೂ ಸಂಸತ್ತನ್ನು ತಮ್ಗೆ ಬೇಕಾದ ರೀತಿಯಲ್ಲಿ, ಯಾಕಂದ್ರೆ ಹೆಚ್ಚಿನ ಮೆಜಾರಿಟಿ ಇದ್ದ ಕಾರಣ ತಮ್ಗೆ ಬೇಕಾದ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ರು. ಆದ್ರೆ ಕಳೆದ ಕೆಲ ದಿನಗಳ ಬೆಳವಣಿಗೆಯಲ್ಲಿ ಭಾರತ ದೇಶದಲ್ಲಿ ತುಂಬಾ ಬದಲಾವಣೆ. ಯಾಕಂದ್ರೆ 2024 ಎಲೆಕ್ಷನ್ ನಂತರ ಅವರು ಮೆಜಾರಿಟಿಯಿಂದ ಕಡಿಮೆ ಬಂದ್ರೆ 240 ಸೀಟ್ಗಳಿಗೆ ಮಾತ್ರ ಬಂದು, ಏನು ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಯುವ ಜನತೆ ಮತ್ತು ಎಡಪಂಥೀಯ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಸೇರಿ ಪ್ರಥಮ ಬಾರಿಗೆ ಏನು ಈವರೆಗೂ ಯಾರು ರಾಜೀನಾಮೆ ಕೊಡಲು ಸಾಧ್ಯವಿಲ್ಲ, ರಾಜೀನಾಮೆ ಕೊಡುವುದು ನಮ್ಮ ಸಂಪ್ರದಾಯ ಅಲ್ಲ ಅಂತ ಏನ್ ಹೇಳ್ತಾರೆ ರಾಜನಾಥ್ ಸಿಂಗ್, ಆ ಪಕ್ಷದವರಿಗೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಸಹಜವಾಗಿ ಹಿನ್ನಡೆ ಆಗಿದೆ. ಈ ಮಹತ್ವದ ಪ್ರಶ್ನೆಗಳ ಸಂದರ್ಭದಲ್ಲಿ ಕೇವಲ ಮೀಡಿಯಾಗಳನ್ನು ಬಳಸಿಕೊಂಡು, ಪ್ರೊಪಗಂಡಾವನ್ನು ಬಳಸಿಕೊಂಡು ನರೇಟಿವ್ ಬಿಲ್ಡ್ ಮಾಡ್ತಾ ಇದೆ ಈ ಸರ್ಕಾರ. ಇಕ್ಕಟ್ಟು ವಿರೋಧ ಪಕ್ಷಗಳು ಒಗ್ಗಟ್ಟು ಪ್ರದರ್ಶಿಸ್ತಾ ಇದಾವೆ. ಏನ್ ವಿರೋಧ ಪಕ್ಷಗಳನ್ನು ಒಡೆದು ಆಳುವ ನೀತಿ ಅವ್ರದಿತ್ತು, ಆಮೇಲೆ ಅವರನ್ನು ಎಲ್ಲರನ್ನು ಸಿಬಿಐ ಇಡಿ ಬಲಿಗೆ ಹಾಕಿಕೊಂಡು ತಮ್ಮ ಪಕ್ಷ ಸೇರಿಸ್ಕೊಳ್ಳೋದಿತ್ತು. ಅದು ಇನ್ನು ಮುಂದೆ ನಡೆಯೋದಿಲ್ಲ. ಯಾಕಂದ್ರೆ ಯುವ ಜನತೆ ಅರ್ಥ ಮಾಡ್ಕೊಳ್ತಾ ಇದ್ರೆ, ಕ್ಲಾಸ್ ಇರ್ಲಾರ್ದೆ, ಕಾಸ್ಟ್ ಇರ್ಲಾರ್ದೆ, ರಿಲಿಜನ್ ಇರ್ಲಾರ್ದೆ ಎಲ್ಲ ಯುವ ಜನತೆ ಒಂದ್ ಕಡೆ ಸೇರಿ ಹೋರಾಡೋದಿದೆಯಲ್ಲ, ಅದೊಂದು ದೊಡ್ಡ ಎಕ್ಸಾಂಪಲ್ ಕೊಟ್ಟಿದೆ ಅವ್ರಿಗೆ, ಅದೊಂದು ದೊಡ್ಡ ಎಚ್ಚರಿಕೆ ಗಂಟೆ ಕೊಟ್ಟಿದೆ. ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಏನ್ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ಇವ್ರ ಕ್ಲಾಸು, ರಿಲಿಜನ್ ಮತ್ತು ಕಾಸ್ಟ್ ಮೂರು ಬಿಟ್ಟು ಒಂದಾದ್ರೆ ನಿಜವಾಗ್ಲೂ ನಮ್ ಬುಡಕ್ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರು ಅಗೇನೆಸ್ಟ್ ರಿಸರ್ವೇಶನ್ ಅನ್ನೋದು ಒಂದು ದೊಡ್ಡ ಮೂವ್ಮೆಂಟ್ ಶುರು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು, ಅದಕ್ಕೆ ಅಷ್ಟು ಮಟ್ಟದ ಟ್ರಾಕ್ಷನ್ ಸಿಗ್ಲಿಲ್ಲ ಅಂದ್ರೂ ತನ್ನದೇ ಆದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಗ್ತಾ ಇದೆ. ಈ ಕಾರಣಕ್ಕಾಗಿ ಅದ್ರ ಜೊತೆಗೆ ಏನ್ ಈವರೆಗೂ ಸಂಸತ್ತನ್ನು ಹೇಗೆ ನಡೆಸ್ತಾ ಇದೆ ಅಂದ್ರೆ, ಅವ್ರು ಹಾಕಿದ ಬಲೆಗಳಲ್ಲೇ ವಿರೋಧ ಪಕ್ಷಗಳು ಉತ್ತರ ಕೊಡ್ಬೇಕಾದ ಪ್ರಶ್ನೆ ಬರ್ತಿತ್ತು. ಆದ್ರೆ ಈ ಬಾರಿ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು, ನೀವು ಏನಾದ್ರೂ ಮಾಡಿ, ನಾನು ಏನ್ ಮಾತಾಡ್ಬೇಕು, ಏನ್ ಜನರ ಸಮಸ್ಯೆ ಇದೆ ನಾನು ಅದನ್ನೇ ಮಾತಾಡ್ತೀನಿ. ಈ ಸಲ ನೀವು ಕಾಕ್ರೋಚ್ ಜನತಾ ಪಾರ್ಟಿ ಏನು ವಿದ್ಯಾರ್ಥಿ ಸಮೂಹಗಳ ಮೇಲೆ ನೀವು ಮಾಡಿದ ಪೊಲೀಸ್ ದೌರ್ಜನ್ಯ ಇದೆ ಅದನ್ನ ಎತ್ತಿ ಅವರು ಪ್ರಶ್ನೆ ಮಾಡಿದ್ರು. ಅದ್ರ ಜೊತೆಗೆ ಗೃಹ ಮಂತ್ರಿಯನ್ನ ಟಾರ್ಗೆಟ್ ಮಾಡಿ, ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡಿ, ಪ್ರಧಾನಮಂತ್ರಿ ರಾಜೀನಾಮೆ ಕ್ಷಮೆ ಕೇಳಬೇಕು, ಗೃಹ ಮಂತ್ರಿ ಬಂದು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ಅದಕ್ಕಾಗಿ ಅವರು ರಾಜ್ಯ ದರ್ಜೆ ಗೃಹ ಖಾತೆ ಮಂತ್ರಿ ಪ್ರಸಾದ್ ಅವ್ರ ಜೊತೆ ಉತ್ತರ ಕೊಡಿಸುವ ಮೂಲಕ ತಾವು ಪಲಾಯನವಾದವ್ರು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಸಂಸತ್ ಆವರಣದಲ್ಲಿ ಸುತ್ತಾ ಇದ್ರು ಅಮಿತ್ ಶಾ ಸಂಸತ್ ಒಳಗಡೆ ಕಾಲಿಟ್ಟಿಲ್ಲ. ಏನು ತಮ್ಮನ್ನು ತಾವು ಅತಿ ಬಲಿಷ್ಠ ಗೃಹ ಮಂತ್ರಿ ಅಂತ ಹೇಳ್ಕೊಳ್ತಾ ಇದ್ದ, ವಿರೋಧ ಸಮಯ ಕಳೀತಾ ಇದ್ದ ಅಮಿತ್ ಶಾ ವಿರೋಧ ಪಕ್ಷವನ್ನು ಎದುರಿಸಲಾರದೆ ದೇಶದ ಜನತೆ, ವಿರೋಧ ಪಕ್ಷ ಎದುರಿಸೋದು ಸಂಸತ್ತನ್ನು ಎದುರಿಸೋದಂದ್ರೆ ದೇಶದ ಜನತೆಯನ್ನು ಎದುರಿಸೋದು, ಆ ದೇಶದ ಜನತೆಯನ್ನು ಎದುರಿಸಲಾಗಿದೆ, ಪಲಾಯನವಾದ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಹೊಸದ್ ನನಗೇನು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಯಾವಾಗ್ಲೂ ಉತ್ತರದಾಯಿತ್ವ ಇರಬೇಕಾದ ಆಡಳಿತ ಪಕ್ಷಗಳು ಈ ರೀತಿ ಮಾಡೋದಲ್ಲ. ಇವ್ರ ಅಕೌಂಟೆಬಿಲಿಟಿನೆಲ್ಲ ಅಕೌಂಟೆಬಿಲಿಟಿ ಅಂತ ತಪ್ಪಿಸ್ಕೊಳ್ಳೋದು, ತಮಗೆ ಏನ್ ಬೇಕು ಅದನ್ನೇ ಮಾಡುವ ಒಂದು ಸಂಪ್ರದಾಯ ರೂಢಿಸ್ಕೊಂಡ್ ಬಂದಿದ್ದಾರೆ ಕಳೆದ 12 ವರ್ಷಗಳಿಂದ. ಈ ಬಾರಿ ಅದು ಇಕ್ಕಟ್ಟಿಗೆ ಸಿಲುಕಿದೆ. ಅವರಲ್ಲಿ ಆ ಮೆಜಾರಿಟಿನಿಲ್ಲ, ಇದನ್ನಿಲ್ಲ. ಆಮೇಲೆ ಆ ಡಿಲಿಮಿಟೇಷನ್ ತರಬೇಕು, ಮತ್ತೆ ಅದ್ರ ಜೊತೆ ವುಮನ್ ರಿಸರ್ವ್ ಬಿಲ್ ಏನು ಇಕ್ವೇಷನ್ ಇಟ್ಕೊಂಡಿದ್ರು, ಅದು ಈ ಸಂಸತ್ ಅಧಿವೇಶನ ಪಾಸ್ ಮಾಡಲು ಆಗುವುದಿಲ್ಲ. ವಿರೋಧ ಪಕ್ಷ ಒಡೆದಿರೋದು ಯುವ ಜನತೆಗೆ ಗೊತ್ತಾಗ್ತದೆ. ಎಲ್ಲಾ ವಿಷಯಗಳು ಅವ್ರ ವಿರುದ್ಧವಾಗಿರೋದ್ರಿಂದ ಅವರು ಸಂಸತ್ತಿಂದ ಹೊರಗಡೆ ಇದಾರಂತ ಅನ್ಸುತ್ತೆ. ಓಕೆ, ಇಡೀ ಸಂಸತ್ತಿನ ಅಂದ್ರೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಘನತೆಯನ್ನು ಇವರು ಕಡಿಮೆ ಮಾಡ್ತಿದಾರ? ಮತ್ತೆ ಇನ್ನೊಂದು, ಇಲ್ಲಿ ತನಕ ಅವರು ನಾವು ಮಾಧ್ಯಮಗಳ ಮುಖಾಂತರ ಅಥವಾ ಮನ್ ಕಿ ಬಾತ್ ಮುಖಾಂತರ ಎಲ್ಲವನ್ನ ನಿಭಾಯಿಸ್ತೀವಿ ಅಂತ ಅಂದ್ಕೊಳ್ತಿದ್ರಲ್ಲ, ಈ ಸಂದರ್ಭದಲ್ಲಿ ಇರೋ ಸಮಸ್ಯೆಗಳನ್ನ ನಾನು ಆಗ್ಲೇ ಪಟ್ಟಿ ಮಾಡಿದೆ. E20 ಇರ್ಬೋದು, ರಾಮ ಮಂದಿರ ಇರ್ಬೋದು, ನೀಟ್ UG ಪರೀಕ್ಷೆ ಇರ್ಬೋದು, ಈ ತರದ ಹಲವಾರು ಸಮಸ್ಯೆಗಳಿರುವಾಗ ಈ ದೇಶದ ಪ್ರಧಾನಿ ಅದರ ಬಗ್ಗೆ ಒಂದು ಅಡ್ರೆಸ್ ಮಾಡದೇ ಇದ್ರೆ, ಸೆಲ್ಫಿ ವಿಡಿಯೋವನ್ನ ಬಿಟ್ಟು, ಅಥವಾ ಗೃಹ ಮಂತ್ರಿಗಳು ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಸಿದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡ್ತಿರುವಾಗ ಮಾತಾಡಿಲ್ಲ ಅಂತಂದ್ರೆ ತೀರಾ ಎಕ್ಸ್ಪೋಸ್ ಆಗ್ತಿದ್ದಾರೆ ಅಂತ ಅನಿಸ್ತಿಲ್ವಾ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ? 100% ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಯಾವಾಗ್ಲೂ ಕೇವಲ ಒಂದು ನ್ಯಾಯಸಮ್ಮತವಾದ ಆಡಳಿತ ನಡೆಸೋದಕ್ಕೂ, ಬಲ ಪ್ರಯೋಗದಿಂದ ಇಡಿ ಮತ್ತು ಸಿಬಿಐ ಬಳಸಿಕೊಂಡು ಆಡಳಿತ ನಡೆಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಉತ್ತರ ಕೊಡಬೇಕಾದ ಒಂದು ಮಹತ್ವದ ಕಾರ್ಯ ಆಡಳಿತ ಪಕ್ಷಕ್ಕಿರುತ್ತೆ. ಅವರನ್ನು ಚುನಾಯಿಸಿರೋದೇ ನಮ್ಮ ದೇಶವನ್ನು ಮುನ್ನಡೆಸಿ ನೀವು, ಆದ್ರೆ ನಮಗೆ ಉತ್ತರ ಕೊಡ್ಬೇಕನ್ನೋದೇ ಮತದಾರರ ಹಕ್ಕು. ಇವರು ಆ ಎಲ್ಲ ಪ್ರಜಾಪ್ರಭುತ್ವ ತಂತ್ರಗಳೇನಿದಾವೆ, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ವಶಪಡಿಸುವ ಮೂಲಕ, ಚುನಾವಣಾ ಆಯೋಗ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಎಲೆಕ್ಷನ್ ಮಾಧ್ಯಮಗಳಿರ್ಬೋದು, ಇವನ್ನೆಲ್ಲವನ್ನು ತಮ್ಮ ಬಲ ಪ್ರಯೋಗದಿಂದ ವಶಪಡಿಸಿಕೊಳ್ಳುವ ಮೂಲಕ
ಸಹಜವಾಗಿ ಒಂದು ಪ್ರಜಾಪ್ರಭುತ್ವ ಅಣುಕು ಪ್ರದರ್ಶನ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ. ವಿರೋಧ ಪಕ್ಷಗಳು ಅದನ್ನ ವಿರೋಧ ಮಾಡ್ತಾ ಇದ್ರು ಸಹಿತ ಅಲ್ಲಲ್ಲಿ ಒಂದು ಭಾರತ್ ಜೋಡೋ ಯಾತ್ರೆ ಇರ್ಬೋದು ಅಥವಾ ಓಟ್ ಚೋರ್ ಗದ್ದಿ ಚೋರ್ ಅಂತ ಇರ್ಬೋದು ಮಾಡ್ತಾ ಇದ್ರು. ಅವ್ರದ್ದು ಕನ್ಸಿಸ್ಟೆನ್ಸಿ ಬರ್ತಾ ಇರಲಿಲ್ಲ ವಿರೋಧ ಪಕ್ಷಗಳು. ಆ ವಿರೋಧ ಪಕ್ಷಗಳ ಒಡೆತನ ಇವರು ಸಂಪೂರ್ಣ ಬಳಸ್ಕೊಂಡು ಪ್ರಾರಂಭ ಮಾಡ್ತಾರೆ. ಆದ್ರೆ 2024 ಇಲೆಕ್ಷನ್ ನಂತರ ಇವ್ರಿಗೆ ಮೆಜಾರಿಟಿ ಬರಲ್ಲ ಅಂತ ಒಂದು ಜನ ಸ್ಪಷ್ಟ ಸಂದೇಶ ಕೊಟ್ಟರು. ನೀವು ಆಡಳಿತ ನಡೆಸಿ ಅದು ನಮ್ಗೆ ಉತ್ತರದಾಯಿತ್ವವಾಗಿ ಇರ್ಬೇಕು, ನೀವು ಅಕೌಂಟೇಬಲ್ ಆಗಿ ಇರ್ಬೇಕು ಅನ್ನೋದು ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ರು. ಅದರ ನಂತರ ಇವರು ಹಿಡಿದ ದಾರಿ ಏನಂದ್ರೆ ಆ ಉತ್ತರದಾಯಿತ್ವ ತೋರಿಸೋದು ಅಥವಾ ಉತ್ತಮ ಆಡಳಿತ ನೀಡುವ ಪ್ರಯತ್ನದಲ್ಲ, ವಿರೋಧ ಪಕ್ಷಗಳನ್ನು ಒಡೆಯುವ ಮೂಲಕ ಮತ್ತೆ ತಾವು ಮೆಜಾರಿಟಿ ಬಂದು ತಮಗೆ ಬೇಕಾದ ರೀತಿಯಲ್ಲೇ ಕಾನೂನು ಸಹಿತ ಈ ಸಂವಿಧಾನದ ಅಡಿಯಲ್ಲೇ ಸಂವಿಧಾನದ ಬಾಹಿರ ಕೆಲಸಗಳು ಹೇಗ್ ಮಾಡ್ಬೋದು ಅನ್ನೋ ತಂತ್ರಗಳನ್ನೇ ಹೆಚ್ಚಿಗೆ ಹೆಣೆಯುವ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈವರೆಗೂ ಅವ್ರದೇ ಆದ ರೀತಿಯಲ್ಲಿ ಎಲ್ಲರನ್ನೂ ಬಗ್ಬಡ್ದು ನರೇಷನ್ ಬಿಲ್ಡ್ ಮಾಡ್ತಾ ಇದ್ರು, ಆ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಯುವ ಜನತೆಯನ್ನು ಪ್ರಥಮ ಬಾರಿಗೆ ಇವರ ನರೇಟಿವ್ ಅನ್ನು ಫೇಲ್ ಮಾಡಿದೆ. ಯಾಕಂದ್ರೆ ಇವರು ರೈತರು ಪ್ರೊಟೆಸ್ಟ್ ಮಾಡಿದಾಗ ಅಲ್ಲಿ ಖಾಲಿಸ್ತಾನಿ ಅಂದ್ರು, CANRC ಪ್ರೊಟೆಸ್ಟ್ ಮಾಡಿದಾಗ ಅವ್ರನ್ನ ಟೆರರಿಸ್ಟ್ಗಳು ಇನ್ನೊಂದು ಏನೋ ಕರೆದ್ರು. ಆದ್ರೆ ಈ ಬಾರಿ ಈ ಮಕ್ಕಳಿಗೆ ಯಾವುದೇ ಹೆಸರು ಇಡಲ್ಲ ಅವ್ರಿಗಾಗ್ಲಿಲ್ಲ. ಆ ಮಟ್ಟದ ಒಂದು ಅದ್ಭುತ ಪ್ರದರ್ಶನವನ್ನು, ಒಗ್ಗಟ್ಟನ್ನು, ಆ ಶಾಂತಿಯುತ ಹೋರಾಟವನ್ನು ಯುವ ಜನತೆ ಈ ದೇಶಕ್ಕೆ ತೋರಿಸ್ಕೊಟ್ಟಿದೆ. ಅಂದ್ರೆ ಈ ದೇಶದಲ್ಲಿ ಇನ್ನೂ ಪ್ರಜಾಪ್ರಭುತ್ವದ ಮೌಲ್ಯ ಹಾಗೆ ಉಳಿದುಕೊಂಡಿದೆ. ಪ್ರಜಾಪ್ರಭುತ್ವವನ್ನು ಇಷ್ಟು ಸರಳವಾಗಿ ಒಂದಿಷ್ಟು ವರ್ಷಗಳ ಕಾಲ ಇವರು ಮಜಾ ಮಾಡಿರುವ ಅಧಿಕಾರದಿಂದ ಅಂದ್ರೆ ಇಷ್ಟು ಸರಳವಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಓಕೆ, ಮತ್ತೆ ಅದ್ರ ಜೊತೆ ನಾಗರಿಕ ಸಮಾಜ ಸ್ಪಂದಿಸಿದ ರೀತಿ ನಾವು ಪಕ್ಕದ ದೇಶಗಳಲ್ಲೆಲ್ಲ ನೋಡಿದ್ವಿ. ಇಂಗ್ಲೆಂಡ್ ಗಟ್ಲೆ ಅಲ್ಲಿ ಫೈರಿಂಗ್ ಆಯ್ತು, ನೂರಾರು ವಿದ್ಯಾರ್ಥಿಗಳು ಮೃತಪಟ್ರು, ಆ ನಂತರ ಅಲ್ಲಿನ ಅಧ್ಯಕ್ಷರ ಪದಚ್ಯುತಿ ಆಯ್ತು. ಆದ್ರೆ ಇಲ್ಲಿ ಬರೀ ವಿದ್ಯಾರ್ಥಿಗಳ ಮೇಲೆ ಒಂದು ಲಾಠಿ ಬೀಸೋದಕ್ಕೆ ನಾಗರಿಕ ಸಮಾಜ ಎಚ್ಚೆತ್ಕೊಳ್ತು, ಹೋರಾಟ ಇನ್ನೂ ಹೆಚ್ಚಾಯ್ತು. ಅಷ್ಟು ಮಟ್ಟಿಗೆ ಇಲ್ಲೊಂದು ನಾಗರಿಕ ಸಮಾಜ ಇದೆ, ಪ್ರಜಾಪ್ರಭುತ್ವ ಇದೆ. ಇದನ್ನ ಹೇಗ್ ನೋಡ್ತೀರಿ ತಾವು? ಮುಖ್ಯವಾಗಿ ಇಡೀ ಹೋರಾಟ ಹುಟ್ಕೊಂಡಿದ್ದೆ ಆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವರ ಒಂದು ಬಾಲಿಷ್ತನದ ಹೇಳಿಕೆಯಿಂದ, ಬೇಜವಾಬ್ದಾರಿ ಹೇಳಿಕೆಯಿಂದ. ಮತ್ತೆ ಹೋರಾಟ ಮುಗಿಸಿ ಅವ್ರ ಮೇಲೆ ಲಾಠಿ ಚಾರ್ಜ್ ಆದಾಗ ಅವ್ರ ಮೇಲೆ ಪ್ಯಾಲೆಟ್ ಗನ್ ಡೆಲ್ಲಿಯಲ್ಲಿ, ಅದು ಕೆನೆಟ್ ಪ್ಲೇಸ್ ಸಂಸತ್ತಿನ ಹತ್ತಿರ ಪ್ಯಾಲೆಟ್ ಗನ್ ಅನ್ನು ಬಳಸ್ತಾರೆ ಇವರು, ಅಶ್ರುವಾಯು ಬಳಸ್ತಾರೆ. ಅಂದ್ರೆ ಇವರು ಆ ಮಟ್ಟದ ಒಂದು ದಮನಕಾರಿ ನೀತಿಯನ್ನು ಪ್ರದರ್ಶನ ಹೋಗಿದ್ರು. ಆದ್ರೆ ಈ ದೇಶ ಇನ್ನೂ ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ವಿಶ್ವಾಸ ಇಟ್ಟಿದೆ. ಇನ್ನೂ ಜನ ಪ್ರಜಾಸತ್ತಾತ್ಮಕವಾಗಿ ಇದಾರೆ ಅನ್ನೋದು ತೋರಿಸ್ಲಿಕ್ಕಾಗಿ ಮರುದಿನ ಜನ ಮತ್ತು ಯುವ ಜನತೆ ಅಷ್ಟೇ ಅಲ್ಲ, ಅವ್ರ ಪೇರೆಂಟ್ಸು, ಅತಿ ಸಣ್ಣ ವಯಸ್ಸಿನ ಮಕ್ಕಳು ಸಹಿತ ಆ ಘಟನೆ ಸ್ಪಂದಿಸಿದ ರೀತಿ ಅಲ್ಲ. ಆಮೇಲೆ ದೇಶದ ಒಂದ್ ಕಡೆ ಅಲ್ಲ, ಕೇವಲ ಜಂತರ್ ಮಂತರ್ ನೂರಾರು ಕಡೆ ಪ್ರತಿಭಟನೆಗಳು ನಡೆದು, ಬೆಂಗಳೂರಲ್ಲೇ ನಡೀತು ಫ್ರೀಡಂ ಪಾರ್ಕ್ ಅಲ್ಲಿ ಸಾವಿರಾರು ಜನ ಸೇರಿದ್ರಲ್ಲಿ. ಕೇವಲ ಮಕ್ಕಳಲ್ಲ, ಕೇವಲ ಏನ್ ಇವ್ರ ಹೇಳ್ತಾರ ಆಂದೋಲನ ಜೀವಿ ಅವರೆಲ್ಲ, ಹೊಸ ಮಕ್ಕಳು, ಹೊಸ ಪೇರೆಂಟ್ಸ್ಗಳು, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಬರ್ಲೇಬೇಕಾಗಿದೆ. ನಾವು ಬಿಜೆಪಿ ಕೆಲವೊಂದ್ ಜನ ಏನ್ ಹೇಳಿದ್ರಂದ್ರೆ, ಒಬ್ಬ ಹುಡುಗ ಹೇಳಿದ್ ಜಲೀಲ್ ನೀವು ಕೇಳಿರ್ಬೋದು, ಇನ್ ಮನೆಯಿಂದ ಮೋದಿಯನ್ನು ಹೊರಗೆ ಹಾಕ್ಬೇಕು ನನ್ನ ತಂದೆ ತಾಯಿ ಇಲ್ಲ ಅಥವಾ ನನ್ನ ಹೊರಗೆ ಹಾಕ್ಬೇಕು. ಆ ಮಟ್ಟದ ಆಕ್ರೋಶ ಮಡುಗೊಟ್ಟಿತ್ತು. ಆಕ್ರೋಶ ಹೊರಗೆ ಬರ್ಲಿಕ್ಕೆ ಯುವ ಜನತೆಗೆ ಒಂದು ವೇದಿಕೆ ಬೇಕಾಗಿತ್ತು. ಯಾಕಂದ್ರೆ ಇವ್ರು ಯಾರು ಅಕೌಂಟೇಬಲ್ ಇಲ್ಲ, ಎಲ್ಲಿ ಇವರು ಉತ್ತರಕ್ಕೆ ಸಿಗಲ್ಲ, ಎಲ್ಲಿ ಇವರು ಪ್ರೆಸ್ ಮೀಟ್ ಮಾಡಲ್ಲ. ಆ ಆಕ್ರೋಶಕ್ಕೆ ವೇದಿಕೆ ಅದು ಜಂತರ್ ಮಂತರ್ಲಿ CJP ಶುರುವಾಗಿದ್ದಾಗಿತ್ತು. ಈ ಎಲ್ಲ ಯುವ ಸಮೂಹ ಅದಕ್ಕೆ ಸ್ಪಷ್ಟವಾದ ಉತ್ತರ ಕೊಡ್ತು. ಯಾಕೆ ಬಾಂಗ್ಲಾ ಮತ್ತು ಶ್ರೀಲಂಕಾದಿಂದ ಇಂಡಿಯಾದಲ್ಲಿ ಆಗ್ಲಿಲ್ಲ ಅಂದ್ರೆ, ಇಂಡಿಯಾ ತುಂಬಾ ದೊಡ್ಡ ದೇಶ, ವರ್ನಾಕ್ಯುಲರ್ ಕಂಟ್ರಿ, ಈ ವಿವಿಧತೆಯಲ್ಲಿ ಏಕದನ್ ಕಾಣೋದಿದೆ. ನಾವು ಎಲ್ಲೋ ಒಂದಿಷ್ಟು ವರ್ಷಗಳು ಇವರು ತಮ್ಮನ್ನ ಆಡಳಿತದಲ್ಲಿ ಇಡ್ಲಿಕ್ಕಾಗಿ ಮಾಧ್ಯಮಗಳನ್ನು, ಬೇರೆ ಬೇರೆ ಶಕ್ತಿಗಳನ್ನು ಬಳಸಿಕೊಂಡು, ಹಣದ ದುರುಪಯೋಗ ಬಳಸಿಕೊಂಡು ಸಮಾಜನ ಒಡೆಯೋ ಕಾರ್ಯ ಮಾಡಿದ್ರು. ಹಿಂದೂ, ಮುಸ್ಲಿಮು, ಸಿಖ್ ಬೇರೆ, ಖಾಲಿಸ್ತಾನ್ ಬೇರೆ, ಆ ರೀತಿ ಟ್ರೈ ಮಾಡಿದ್ದಾರೆ. ಆದ್ರೆ ನೈಜ ಬಣ್ಣ ಏನಿದೆ, ನಿಜವಾದ್ದು ವಿವಿಧತೆಯಲ್ಲಿ ಏಕತೆ ಇದೆ. ಅದನ್ನೇ ನಾವು ಆ ಜಂತರ್ ಮಂತರ್ ಕಂಡ್ವಿ, ಆ ಮಕ್ಕಳಲ್ಲಿ ಕಂಡ್ವಿ. ಅವ್ರು ಮತ್ತೆ ನಮ್ಗೆ ಎಲ್ಲರಿಗೂ ನೆನಪಿಸಿದ್ರು ಅಂತ ಹೇಳ್ಬೋದು. ನಾವು ಏನು ಜೆನ್ಜಿ ಅಂತ ಹೇಳ್ತೇವಿ, ಅವ್ರ ಮಿಲೇನಿಯಲ್ಸ್ಗೂ, ಅವ್ರ ಹಿಂದ್ರಿಯರು, ಬೂಮರ್ಸ್ಗೂ ಎಲ್ಲರಿಗೂ ನೆನಪಿಸಿದ್ರು ಈ ದೇಶದ ಸಾರ ಏನು, ಈ ದೇಶದ ಶಕ್ತಿ ಏನು ಅಂತ. ಸಹಜವಾಗಿ ಇದನ್ನ ಕಂಡಾಗ ಮೋದಿ ಮತ್ತು ಅಮಿತ್ ಶಾ ಇಲ್ಲಿವರೆಗೂ ತಮ್ಮ ಏನು ಆಡೋಪಚಾರಗಳು ಮಾಡ್ಕೊಂಡ್ ಬರ್ತಾರೆ, ಅದಕ್ಕೆ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಆ ಬ್ರೇಕ್ ಅನ್ನು ಹೇಗೆ ನಿಭಾಯಿಸೋನು ತಂತ್ರ ಹೆಣಿಲಿಕ್ಕೆ ಅವ್ರು ನಿರತರಾಗಿದ್ರೆ ಹೊರತು ಇದರಿಂದ ಪಾಠ ಕಲಿತಾರ ನನಗೇನು ಅನಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಕಳೆದ 23 ವರ್ಷದ ಅಧಿಕಾರದಲ್ಲಿರೋ ಮೋದಿ ಎಂದೂ ಪಾಠ ಕಲಿತಿಲ್ಲ. ತಮ್ಮದೇ ಆದ ಇದೇ ದರ್ಪದಿಂದ ಅಧಿಕಾರ ನಡೆಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ತುಂಬಾ ಹೊಡೆತ ಬಿದ್ದಿದೆ, ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.